ನೋಡಿ ಅದರ ಬಗ್ಗೆ ನಾವೀಗ ಅಧ್ಯಕ್ಷ ತಮ್ಗೆ ರಿಕ್ವೆಸ್ಟ್ ಕೇಳ್ತಾ ಇಲ್ಲ ಕ್ಲಾರಿಫಿಕೇಶನ್ ಕೇಳ್ತಾ ಇಲ್ಲ ಸರ್ಕಾರ ಉತ್ತರ ಸರ್ಕಾರ ಉತ್ತರ ಕ್ಲಾರಿಫಿಕೇಶನ್ ಏನಿಲ್ಲ ಸಂಬಂಧಪಟ್ಟ ಮಾಹಿತಿ ಸದಸ್ಯ ನನಗೆ ಆಯ್ತು ಕೊಟ್ಟಿದ್ದೇವಲ್ಲ, ನೀವು ಆಕ್ಟ್ ತಗೊಂಡು ಬಂದ್ರೆ ಆಗ್ತದೆ. ಈಗ ಉತ್ತರ ಏನಿದೆ ಅದರ ಬಗ್ಗೆ ನೀವು ಚರ್ಚೆ ಮಾಡಿ. ನೀವು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ನೋಡ್ಕೊಂಡು ಈ ಚರ್ಚೆ ಮುಗಿಲಿ, ಅಧ್ಯಕ್ಷ ಮುಗಿಲಿ, ಅಧ್ಯಕ್ಷ ಮುಗಿಲಿ. ಆಕ್ಟ್ ಮಾಡಿರೋದು ಯಾರು? ಕೇಂದ್ರ ಸರ್ಕಾರ ಮಾಡಿರೋದು. ಮಾಡಿರೋದು ಬದಲಾವಣೆ ಮಾಡ್ಬೇಕಾದ್ರೆ ಅವ್ರು ಮಾಡ್ಬೇಕಾಗಿರೋದು ನಾವು ಆಗ್ತದ ಅಧ್ಯಕ್ಷರ ಸಂಬಂಧ ಏನೋ ಕೇಳ್ಬಹುದು. ಅಧ್ಯಕ್ಷರೇ ಈಗ ಅಧ್ಯಕ್ಷರೇ ಒಂದ್ ನಿಮಿಷ ಸರ್, ಈ ಆಕ್ಟ್ ಪ್ರಕಾರ ಅಧ್ಯಕ್ಷರೇ ಈಗ ಆಕ್ಟ್ ಸೆಂಟ್ರಲ್ ಗವರ್ಮೆಂಟ್ ನಾವಂತ ಮಾಡೋದು ಆಕ್ಟ್ ಅವ್ರಿಗೆ ಹೇಳಿ, ಸೆಂಟ್ರಲ್ ಗವರ್ಮೆಂಟ್ಗೆ ಅವ್ರಿಗೆ ಹೇಳಿ. ಈಗ ಸರ್ಕಾರದ ಉತ್ತರ ಏನಿದೆ ಅದನ್ನು ಕೇಳಿ ನೀವು. ಆಯ್ತು, ಅದು ಗೊತ್ತಿಲ್ಲ. ಅದನ್ನು ಹೇಳಿದ್ದೀರಿ. ಈಗ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಉತ್ತರವನ್ನು ಕೇಳಿ, ಮೊನ್ನೆ ಹೇಳಿದ್ದಾರೆ ಹೇಳಿಕೊಂಡು ನಿಮ್ಗೆ ಅವಕಾಶ ಮಾಡಿಕೊಡ್ತಾರೆ. ಸೆಂಟ್ರಲ್ ಆಗ್ತದೆ, ಇಲ್ಲಿ ಮಾತ್ರ ಏನ್ ಮಾಡಲಿಕ್ಕಾಗ್ತದೆ? ಅವರು ರೆವಿನ್ಯೂ ಮಿನಿಸ್ಟರ್ ಆಗಿ ಲ್ಯಾಂಡ್ಗೆ ಸಂಬಂಧಪಟ್ಟಂತ ವಿಚಾರಗಳನ್ನು ನಿಮ್ಗೆ ಉತ್ತರ ಕೊಡ್ತಾರೆ. ಅದು ನಿಮ್ಗೆ ಡೌಟ್ ಇದ್ರೆ ಕೇಳಿ. ಮೈಸೂರು ಅದಕ್ಕೆ ಮಾಡ್ತಾ ಇದ್ದೀನಿ. ರೆವಿನ್ಯೂ ಮಿನಿಸ್ಟರ್ ಕೇಳಿ, ಸಮೀರ್ ಅವರು ಏನ್ ಹೇಳಿದ್ದಾರೆ ಅದಕ್ಕೆ ಕ್ಲಾರಿಫಿಕೇಶನ್ ಆಮೇಲೆ ಎಲ್ಲ ಸರ್ಕಾರದ ಉತ್ತರ ಮುಗಿದಿಲ್ಲ. ನಾವೇನು ಸರ್ಕಾರದ ಉತ್ತರ ಮುಗಿದಿಲ್ಲ. ಸರ್ಕಾರ ಉತ್ತರ ಕೊಡುವಂತಹದ್ದು ವಿಚಾರಗಳಿದೆ. ಸ್ಪಷ್ಟೀಕರಣ ಕೇಳಿ. ಏನು ಸಂಬಂಧ ಇಲ್ಲ. ಆಗ್ತದಿದ್ರು ಕೂಡ ಸರ್ಕಾರಿ ಜಾಗ ಇವತ್ತು ನೋಟಿಸ್ ಆಗಿದೆ, ಇನ್ನೊಂದು ಲ್ಯಾಂಡ್ ನೋಟಿಸ್ ಆಗಿದೆ. ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಸಮರ್ಥರಿದ್ದಾರೆ, ಅವ್ರು ಕೊಡ್ತಾರೆ ಅಲ್ವಾ? ರೆವಿನ್ಯೂ ಮಿನಿಸ್ಟರ್ ಅದಕ್ಕೆ ಉತ್ತರ ಕೊಡ್ಬೇಕಲ್ಲ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ವಾ? ಅದು ಸರ್ಕಾರ. ನಾವು ಯಾವುದೇ ಮತ್ತೆ ನೀವು ನಾವು ಒಪ್ಪಿಂದ ನಾವು ಹೇಳಿದ್ರಲ್ಲ ಅವಾಗ ಸಮಸ್ಯೆ ಅಂತೇಳಿ ಸೆಂಟ್ರಲ್ ಗವರ್ಮೆಂಟ್ ಚೇಂಜ್ ಆಗುದಲ್ಲ. ಈಗ ಒಂದು ನಿಮಿಷ ಒಪ್ಪಿಗೆ ಸಂಬಂಧಪಟ್ಟ ಹಾಗೆ ಕೆಲವು ವಿಷಯಗಳನ್ನ ಕೂತ್ಕೊಳ್ರಿ ಒಂದು ನಿಮಿಷ. ರಾಮಮೂರ್ತಿ ಮತ್ತೆ ಕೇಳಿ, ಈಗ ಕೂತ್ಕೊಳ್ಳಿ. ನೀವು ಆರೋಗ್ಯ ಮುಗಿಲಿಲ್ಲ, ನೀವೇನ್ ಮಾಡ್ತೀರಿ? ಸುಮ್ಮನೆ ಬಂದು ಮಾತಾಡಿ ಜ್ಞಾನೇಂದ್ರ ಸರ್. ಈಗ ಒಂದು ನಿಮಿಷ, ಇಲ್ಲಿ ಆಯ್ತು, ನೀವು ಕೂತ್ಕೊಳ್ಳಿ. ಈಗ ಸಾಲಾಗಿ ನಿಮ್ದೊಂದು ಇಲ್ಲಿ ಡಿಸ್ಪ್ಯೂಟ್ ಇರುವಂತದ್ದು ಕಾಯ್ದೆ. ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ನೋಟಿಸ್ ಕೊಟ್ಕೊಂಡು ಹೋಗಿದ್ದಾರೆ. ಆಯ್ತು, ಇದಕ್ಕೆ ಮೇಜರ್ ಕಾರಣ ರೆಡ್ಡಿ ಅವರೇ, ಯಾರಿಗೆ ಬುದ್ಧಿ? ನೀವು ಹಿರಿಯ ಸದಸ್ಯರು, ನಾನು ಒಬ್ಬ ಹಿರಿಯ ಸದಸ್ಯಪ್ಪ. ನಾನು ಯಾವಾಗ್ಲೂ ಎದ್ದಕ್ಕಿದ್ದಾಗೆ ಅವ್ರ ಗಂಟ್ಲಿಗೆ ಬಾಯಿ ಹಾಕಲ್ಲ. ಸರಿ ಕೇಳಿ, ಇಲ್ಲಿ ಇರುವಂತಹದ್ದು ಕಾಯ್ದೆ ಪ್ರಶ್ನೆ. ಅದ್ರ ಪ್ರಕಾರ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಡ್ಲಿಕ್ಕೆ ಕಾರಣ ಏನಾಯ್ತು ಅಂತಂದ್ರೆ, ನಮ್ಮ ವಕ್ಫ್ ಮಿನಿಸ್ಟರ್ ಹೋಗಿ ರಿವ್ಯೂ ಮಾಡಿದ್ರು. ವಕ್ಫ್ ಆಸ್ತಿಗಳನ್ನ ಇದನ್ನ ಹಾಕಿ ಅಂತೇಳಿ, ಖಾತೆ ಹಾಕಿಸಿ ಅಂತೇಳಿ ಅದಾಲತ್ತು ಮಾಡಿದ್ರು. ಅದಕ್ಕೆ ಗಡಿಬಿಡಿಯಾಗಿ ಎಲ್ಲ ಅಧಿಕಾರಿಗಳು ಅದನ್ನ ತೆಗೆದು ನೋಡಿದ್ರು, ಹಾಕ್ತಾ ಹೋದ್ರು. ಈಗ ಬಂದಿರತಕ್ಕಂಥದ್ದು